ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 10ನೇ ಪ್ರಶ್ನೆ ಕರ್ನಾಟಕದ ಭೂ ಸಂಪತ್ತು ಎಂಬಂತಹ ಚಾಪ್ಟರ್ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ವ್ಯವಸಾಯವು ಆರ್ಥಿಕಾಭಿವೃದ್ಧಿಯ ಬೆನ್ನೆಲುಬಾಗಿದೆ ಹೇಗೆ ಅಂತ ನೀವು ವಿವರಿಸಬೇಕು ಮಕ್ಕಳೇ. ಓಕೆ, ವ್ಯವಸಾಯವು ಭಾರತದ ಪುರಾತನ ಮೂಲ ವೃತ್ತಿ ಅಲ್ವಾ. ಸೊ ಇದು ಜೀವನಾಧಾರಿತ ವೃತ್ತಿ ಕೂಡ ಹೌದು. ಅದೇ ರೀತಿ ಜೀವನಾಧಾರಿತ ಅಂತಂದ್ರೆ ಏನು ಮಕ್ಕಳೇ? ರೈತರು ತಮ್ಮ ಜೀವನಕ್ಕೋಸ್ಕರ ಬೆಳೆಗಳನ್ನು ಬೆಳೆಯುವುದು. ಅಕ್ಕಿ, ರಾಗಿ ಮತ್ತು ಜೋಳ ಇವನ್ನೆಲ್ಲ ರೈತರು ತಮ್ಮ ಜೀವನಾಧಾರಕ್ಕೋಸ್ಕರ ಬೆಳೆಯುವಂತಹ ಬೆಳೆಗಳು ಅಲ್ವಾ. ಸೊ ಈ ರೀತಿಯಾಗಿ ಕೃಷಿಯು ಜೀವನಾಧಾರಿತ ಕೂಡ ಆಗಿದೆ. ಇದು ಉದ್ಯೋಗವನ್ನು ಸೃಷ್ಟಿಸುತ್ತದೆ. ಇದರ ಜೊತೆಗೆ ವಿದೇಶಿ ವಿನಿಮಯವನ್ನ ಕೂಡ ಕೃಷಿಯು ಹೆಚ್ಚಿಸ್ತಾ ಇದೆ. ಓಕೆ, ಇದು ಪ್ರಮುಖ ಆದಾಯದ ಮೂಲವಾಗಿದೆ. ಭಾರತದ ಪ್ರಥಮ ಆದಾಯದ ಮೂಲ ಯಾವುದು ಮಕ್ಕಳೇ? ಕೃಷಿಯ ಆದಾಯದ ಮೂಲವಾಗಿದೆ. ಕಚ್ಚಾ ವಸ್ತುಗಳನ್ನ ಅನೇಕ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನ ಒದಗಿಸ್ತದೆ. ನಿಮ್ಗೆ ಗೊತ್ತಿರೋ ಹಾಗೆ ಹತ್ತಿ, ಕಬ್ಬು ಮುಂತಾದ ಬೆಳೆಗಳು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನ ಒದಗಿಸುತ್ತವೆ ಅಲ್ವಾ. ಸೊ ವಿದೇಶಿ ವಿನಿಮಯ ಗಳಿಕೆ ಕೂಡ ಇದರಿಂದ ಆಗತ್ತೆ. ಸೊ ಕೃಷಿಯು ಆರ್ಥಿಕ ಪ್ರಗತಿಗೆ ಪೂರಕವಾಗಿದೆ. ಈ ರೀತಿ ವ್ಯವಸಾಯವು ಭಾರತದಲ್ಲಿ ಆರ್ಥಿಕಾಭಿವೃದ್ಧಿಯ ಒಂದು ಬೆನ್ನೆಲುಬಾಗಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.